ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೀವಿ. ಇವತ್ತು ಸಂಜೆ 7:15 ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು ಇನ್ಕಮ್ ಟ್ಯಾಕ್ಸ್ ತುಂಬ ಕಡಿಮೆಯಾಗತ್ತೆ ಬರುವ ಬಜೆಟ್ನಲ್ಲಿ ಅನ್ನುವ ನಿರೀಕ್ಷೆ ದೊಡ್ಡ ಪ್ರಮಾಣದಲ್ಲಿ ದೇಶದ ಮೂಲೆ ಮೂಲೆಗಳಿಂದಲೂ ವ್ಯಕ್ತವಾಗ್ತಾ ಇರುವಂಥದ್ದು. ಹಲವು ಸರ್ವೆಗಳಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅದರ ಜೊತೆಗೆ ನರೇಂದ್ರ ಮೋದಿ ಅವರು ಇವತ್ತು ಮಾತನಾಡುವಾಗ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಹಲವು ಕ್ರಮಗಳನ್ನು ಘೋಷಿಸಬಹುದು ಅನ್ನುವಂಥ ನಿರೀಕ್ಷೆ. ರಮೇಶ್ ಬಾಬು ಸರ್, ತುಂಬ ಸಲ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಡಿಮಾನಿಟೈಸೇಷನ್ನ ವಿರೋಧಿಗಳು ನಮಗೆ ಹೇಳೋದು ಆರಂಭದಲ್ಲಿ ಇದು ಕಪ್ಪು ಹಣದ ವಿರುದ್ಧ ಸಮರ ಅಂತ ಇದ್ದಂಥ ಮಾತನ್ನು ಕೊನೆಗೆ ನರೇಂದ್ರ ಮೋದಿ ಅವರು ಡಿಜಿಟಲ್ ಎಕನಾಮಿಯ ಕಡೆಗೆ ಹೆಜ್ಜೆ ಅಂತ ದಾರಿ ತಪ್ಪಿಸಿದ್ರು ಅನ್ನುವಂಥ ಮಾತನ್ನು ಕೂಡ ಹೇಳೋದನ್ನು ನಾವು ಕೇಳಿದ್ದೀವಿ. ಡಿಜಿಟಲ್ ಎಕನಾಮಿ ಅನ್ನೋದು ನಾನು ಅರ್ಥ ಮಾಡಿಕೊಂಡ ಹಾಗೆ ಕಪ್ಪು ಹಣದ ವಿರುದ್ಧ ದೊಡ್ಡ ಮಟ್ಟದ ಅಸ್ತ್ರ. ಅದು ಒಪ್ಕೊಳ್ತೀರ ತಾವು? ಇಲ್ಲ, ಅದರಲ್ಲಿ ಅರ್ಧ ಸತ್ಯನೂ ಇದೆ. ಯಾಕೆಂದರೆ ಏನು ಉದ್ದೇಶವನ್ನು ಇಟ್ಕೊಂಡು ಕಪ್ಪು ಹಣವನ್ನು ನಿಗ್ರಹ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು, ಬಹುಶಃ ಸಂಪೂರ್ಣವಾದಂಥ ಸಫಲತೆಯನ್ನು ಕೇಂದ್ರ ಸರ್ಕಾರ ಕಂಡಿಲ್ಲ. ಕಾರಣ ಇಷ್ಟೇ, ಅವರು ಇವತ್ತೇನು ರಿಸರ್ವ್ ಬ್ಯಾಂಕು ಆ್ಯಸ್ ಆನ್ ಟುಡೇ ಐದರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಹಣ ಸರ್ಕ್ಯುಲೇಷನಲ್ಲಿ ಇತ್ತು ಅಂತ ಹೇಳೋ ಸ್ಥಿತಿನಲ್ಲಿ ಇಲ್ಲ. ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಅದರಲ್ಲಿ ಅಧಿಕೃತವಾಗಿ ಇಂಡಿಯಾದಿಂದ ಬಂದಿರತಕ್ಕಂಥ ಕರೆನ್ಸಿ ಎಷ್ಟಿದೆ ಅಥವಾ ಫೇಕ್ ಕರೆನ್ಸಿ ಅಂತ ಏನು ಕರೀತಾ ಇದ್ದಾರೆ, ಫೇಕ್ ಕರೆನ್ಸಿ ಎಷ್ಟು ಮಾರ್ಕೆಟಲ್ಲಿ ಇರಬಹುದು ಅಥವಾ ಇದೆ, ಇದನ್ನು ಅಂಕಿಅಂಶ ಕೊಡೋದ್ರಲ್ಲಿ ಎರಡೂ ಸಹ ವಿಫಲವಾಗಿದ್ದಾವೆ. ನೀವು ಕೇಂದ್ರ ಸರ್ಕಾರ ಅಂತಿದ್ದಂಗೆ ಒಂದು ಇಂಡಿಪೆಂಡೆಂಟ್ ಬಾಡಿ ರಿಸರ್ವ್ ಬ್ಯಾಂಕು, ಎರಡನೇದು ಫೈನಾನ್ಸ್ ಡಿಪಾರ್ಟ್ಮೆಂಟು. ಒಬ್ಬರಿಗೊಬ್ಬರಿಗೆ ಕೋಆರ್ಡಿನೇಷನ್ ಇಲ್ಲ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೋಲು ಭಾಳ ಕಡಿಮೆ ಇರ್ತಕ್ಕಂಥದ್ದು, ಮೇಜರ್ ರೋಲ್ ಇರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು. ಅವ್ರಿಗೆ ಮಿಷನರಿ. ಇವತ್ತು ನಾವು ಒಂದು 10 ಕೋಟಿ ರೂಪಾಯಿ ಯಾರೊಬ್ಬ ತಗೊಂಬಂದು ಅಕೌಂಟಿಗೆ ಜಮಾ ಮಾಡೋದಂತ ಇಟ್ಕೊಳ್ಳಿ, ಅದರಲ್ಲಿ ಫೇಕ್ ಯಾವುದು ಒರಿಜಿನಲ್ ಯಾವುದು ಅದನ್ನು ಫೈಂಡ್ ಔಟ್ ಮಾಡೋಂಥ ಮೆಕಾನಿಸಮ್ ಆಗಲಿ ಮ್ಯಾನ್ ಪವರ್ ಆಗಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಲ್ಲ. ಮೊದಲನೇ ತಪ್ಪಾಗಿರ್ತಕ್ಕಂಥದ್ದು ಅಲ್ಲಿ. ಎರಡನೇದು, ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಯೋಜನೆ ಇರಬೇಕಾಯ್ತು, ಒಂದು ಬ್ಲೂ ಪ್ರಿಂಟು. ಇಷ್ಟು ಹಣ ಬರ್ಬೋದು, ನಾವು ಇಷ್ಟು ಹಣ ಸರ್ಕ್ಯುಲೇಷನ್ ಕೊಡಬೇಕು ಅಂತೇಳಿ. ನೀವು ಉದಾಹರಣೆಗೆ ನೀವೇ ನೋಡಿ, ಇವತ್ತು ಇಡೀ ಇಂಡಿಯನ್ ಮಾರ್ಕೆಟಲ್ಲಿ 2,000 ರೂಪಾಯಿ ಕರೆನ್ಸಿ ಚಲಾವಣೆಯಲ್ಲಿ ಇದೆ ಬಿಟ್ಟರೆ 500 ರೂಪೀಸ್ ಕರೆನ್ಸಿ ಇನ್ನೂ ಬಂದಿಲ್ಲ. ನಾಳೆಯಿಂದ ಬರುತ್ತಾ ನನಗೆ ಗೊತ್ತಿಲ್ಲ. ಅಂದರೆ ಯಾವಾಗಲೂ ಸಹ ನೀವು ಈ ಬ್ಲಾಕ್ ಮನಿ ನಿಗ್ರಹ ಮಾಡಬೇಕಂತಂದರೆ ಸ್ಮಾಲರ್ ಡಿನಾಮಿನೇಷನ್ ಅಷ್ಟು ಸರ್ಕ್ಯುಲೇಟ್ 200 ರೂಪಾಯಿ ದೊಡ್ಡ ಮಟ್ಟದ ತಯಾರಿ ಬೇಕಾಗಿತ್ತು. ಒಂದು ತಯಾರಿ ಕೇಂದ್ರ ಸರ್ಕಾರ ಮಾಡಿಕೊಳ್ಳಲಿಲ್ಲ, ಅಲ್ಲೂ ವಿಫಲ ಆಗಿದ್ದಾರೆ. ಮತ್ತೆ ನಿನ್ನೆ ಫೈನಾನ್ಸ್ ಮಿನಿಸ್ಟರ್ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿಕೆಯನ್ನು ಕೊಟ್ಟರು, ಕೆಲವು ನಮ್ಗೆ ಇನ್ಕಮ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ವಿ ಅಚೀವ್ಡ್ ಅಂತೇಳಿ. ಅದೇ ಥರ ಇವ್ರಿಗೆ ಸೋಲ್ಗಳನ್ನ ಹೇಳಲಿಲ್ಲ ಇವರು. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕ್ಯಾಶ್ ಸರ್ಕ್ಯುಲೇಷನ್ ಡೌನ್ ಆಗಿದೆ, ಕ್ಯಾಪಿಟಲ್ ಡೌನ್ ಆಗಿದೆ. ಇವೆಲ್ಲ ದುಷ್ಪರಿಣಾಮಗಳು. ಇಟ್ ಟೇಕ್ಸ್ ಮೋರ್ ಟೈಮ್. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು ರಿಕವರಿ ಆಗೋದಕ್ಕೆ. ಈ ನೆಗೆಟಿವ್ ಪಾಯಿಂಟ್ ಹೇಳ್ತಾ ಇಲ್ಲ ಅವರು. ಅಲ್ಲಿ ಕೇಂದ್ರ ಸರ್ಕಾರ ವಿಫಲತೆ. ಡಿಜಿಟಲೈಸೇಷನ್ ಕಡೆ ಹೋಗೋದಕ್ಕೆ ಭಾರತ ಸನ್ನದ್ಧ ಆಗಿದೆ ಅಂತ ತಮಗನ್ಸುತ್ತಾ? ಖಂಡಿತ ಸರ್. ಲೈಕ್ ದ UPI ಹೊಸ ನಾವು ಮಾಡಿರೋ ಗೌರ್ಮೆಂಟ್ ಮಾಡಿರೋದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಲೈಕ್ ಆಲ್ರೆಡಿ ಒಂದು ಮಟ್ಟಕ್ಕೆ ರೆಡಿ ಆಗ್ತಾ ಇದೆ. USSD ಆ್ಯಂಡ್ ಸಿ ಆಲ್ವೇಸ್ ಏನೇ ಒಂದು ಚೇಂಜ್ ಆದರೂ ಬಿಹೇವಿಯರಲ್ ಚೇಂಜ್ ನಾವು ಎಕನಾಮಿಕ್ಸಲ್ಲಿ ಹೇಳ್ತೀವಿ, ಇಟ್ಸ್ ಟೇಕ್ ಸಮ್ ಟೈಮ್ ಟು ಡೂ. ಆ್ಯಂಡ್ ದಟ್ ಬಿಹೇವಿಯರಲ್ ಚೇಂಜ್ ಸರ್, ಸಿ ನನಗೆ ಏನು ಖುಷಿ ಅಂದರೆ ಇವತ್ತು ನ್ಯೂ ಇಯರಲ್ಲೂ ನಾವು ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಡಿಜಿಟಲ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಬಿಹೇವಿಯರಲ್ ಚೇಂಜ್ ಆಸ್ ಇಂಪ್ಯಾಕ್ಟೆಡ್. ನೀವು ಯಾರೇ ಒಬ್ರನ್ನ ಕೇಳಿದ್ರು ಡಿಜಿಟಲ್ ಇಂಡಿಯಾ ಅಂತಾರೆ. ಇದೇ ನಾವು 31ನೇ ಡಿಸೆಂಬರ್ ಬರೋ ವರ್ಷದೊಳಗೆ ವಿ ವಿಲ್ ಸಿ ಹ್ಯೂಜ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಇನ್ UPI, ಯು ವಿಲ್ ಸಿ ಇನ್ USSD, ಯು ವಿಲ್ ಸಿ ಇನ್ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಲ್ಲೂ ಖಂಡಿತ. ಒಂದು ವೇಳೆ ಸಾಗರ್ ಅವರು ಹೇಳಿದಂಥ ಪ್ರಮಾಣದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ಆದರೆ ಕಪ್ಪು ಹಣ ಜನರೇಟ್ ಆಗೋದು ಬಹಳ ಕಡಿಮೆ ಆಗುತ್ತೆ. ಅದೊಂದು ದೊಡ್ಡ ಮಟ್ಟದ ನಿರೀಕ್ಷೆ. ಮೇಡಮ್, ಕೆಲವೊಬ್ರು ಈಗ ತಮ್ಮ ಹತ್ರ ಡಿಮಾನಿಟೈಸೇಷನ್ ಅನೌನ್ಸ್ ಆದ ತಕ್ಷಣ ತಮ್ಮ ಹತ್ರ ಇದ್ದಂಥ ಅಷ್ಟೂ ದುಡ್ಡನ್ನು ತೆಗೆದುಕೊಂಡು ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಟ್ಟಿದ್ದಾರೆ. ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಇರಲಿಕ್ಕಿಲ್ಲ. ಅಂಥವರು ನೇರವಾಗಿ ಬಂದು ಇನ್ಕಮ್ ಟ್ಯಾಕ್ಸ್ಗೆ ಹೌದು ನಂದು ಬ್ಲ್ಯಾಕ್ ಮನಿ ಇತ್ತು, ನಾನು ಡೆಪಾಸಿಟ್ ಟೈಮಲ್ಲಿ ಆಫ್ಟರ್ ಡಿಮಾನಿಟೈಸೇಷನ್ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಬ್ಯಾಂಕ್ ಅಕೌಂಟಲ್ಲಿ, ಎಷ್ಟೊಂದು ಅವ್ರ ಡೆಪಾಸಿಟ್ ಇವಾಗ ಬಿಲ್ಡಪ್ ಆಗಿದೆ. ಅವರು ಇದು ಒಂದು ಅಪರ್ಚುನಿಟಿ ಇದೆ ಇವಾಗ ಅವ್ರಿಗೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ ಸ್ಕೀಮಲ್ಲಿ ಇದನ್ನೇ ಡಿಕ್ಲೇರ್ ಮಾಡಿ 50% ಟ್ಯಾಕ್ಸ್ ಕೊಟ್ಟರೆ ಅವರು ನಿರ್ಭೀತಿಯಿಂದ ಇರ್ಬೋದು. ಯಾವ ರೀತಿಯದು ಅವ್ರಿಗೆ ಮುಂದೆ ತಾಪತ್ರೆ ಇರಲ್ಲ. ಇದು ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ಅವರು ಡಿಕ್ಲೇರ್ ಮಾಡಿದರೆ ಬಹಳ ಒಳ್ಳೆಯದು. ಕಪ್ಪು ಹಣ ಇಟ್ಕೊಂಡಂಥವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಅನ್ನುವಂಥ ಮಾತನ್ನು ನೂತನ್ ಒಡೆಯರ್ ಅವರು ಹೇಳ್ತಾ ಇದ್ದಾರೆ. ಇದೇ ಕೊನೆಯ ಅವಕಾಶ. ಇದೇ ಕೊನೆಯ ಅವಕಾಶ. ತಪ್ಪಿಸ್ಕೊಂಡ್ರೆ ಇನ್ಮೇಲೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಆ ನಂತರ ಕೇಂದ್ರ ಸರ್ಕಾರದ ನೀತಿಯನ್ನು ಬೈತಾ ಕೂತ್ಕೋಬೇಡಿ ಅನ್ನುವ ಮನವಿಯನ್ನು ಅವರ ಮೂಲಕ ಮಾಡ್ತಾ ಇರುವಂಥದ್ದು. ಈ ಚರ್ಚೆಯಲ್ಲಿ ಭಾಗವಹಿಸಿದ ಅಷ್ಟು ಗಣ್ಯ ಅತಿಥಿಗಳಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ರಮೇಶ್ ಬಾಬು ಅವರೇ, ಸಾಗರ್ ಅವರೇ, ಧನ್ಯವಾದ. ಇಲ್ಲಿಗೆ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.